ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಡಲಾಗಿದೆ ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನಾಮಿಕ ಈಗಾಗಲೇ ತೋರಿಸಿದಂತಹ ಪಾಯಿಂಟ್ ನಂಬರ್ 1ರಲ್ಲಿ ಏನೂ ಕೂಡ ಕಳೆಬರ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಇದೀಗ ಹಿಟಾಚಿ ಮೂಲಕ ಉತ್ಖನನ ಮಾಡೋಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಸಾಕ್ಷಿದಾರನ ಬೇಡಿಕೆಯ ಹಿನ್ನೆಲೆಯಲ್ಲಿ ಆತ ಹೇಳಿದ ರೀತಿಯಲ್ಲೇ ಹಿಟಾಚಿ ಮೂಲಕ ಇನ್ನಷ್ಟು ಉತ್ಖನನ ಮಾಡುವ ಕಾರ್ಯಕ್ಕೆ ಇದೀಗ ಅಧಿಕಾರಿಗಳು ನಿರ್ಧಾರವನ್ನ ಮಾಡಿದ್ದು, ಇದೇ ಜಾಗದಲ್ಲೇ ಹೂಳಲಾಗಿದೆ ಅಂತ ಹೇಳಿ ಆ ಮಾಸ್ಕ್ ಮ್ಯಾನ್ ಅನಾಮಿಕ ವ್ಯಕ್ತಿ ಹೇಳ್ತಾ ಇದ್ದಾನೆ. ಈ ಜಾಗದಲ್ಲೇ ಹೂಳಿದ್ದು ನಾನು ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇರುವ ಹಿನ್ನೆಲೆಯಲ್ಲಿ ಸದ್ಯಕ್ಕೆ 5ರಿಂದ 6 ಅಡಿ ಈಗಾಗಲೇ ಅಗೆಯಲಾಗಿದೆ. ಆದರೆ ಅಲ್ಲಿ ನೀರು ತುಂಬಿಕೊಳ್ತಾ ಇದೆ, ಏನೂ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಆತನಿಗೆ ಸಮಾಧಾನ ಆಗಿಲ್ಲ. ಹಾಗಾಗಿ 1ನೇ ಪಾಯಿಂಟ್ ಜಾಗದಲ್ಲೇ 12 ಅಡಿವರೆಗೂ ಅಗೆಯೋದಿಕ್ಕೂ ಕೂಡ ಇದೀಗ ಪ್ಲಾನ್ ಅನ್ನ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ಬಂದಿದೆ ಮಿನಿ JCB. 1ನೇ ಪಾಯಿಂಟ್ ಅಲ್ಲಿ ಏನು ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಅನಾಮಿಕ ಒಪ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಮತ್ತದೇ ಜಾಗದಲ್ಲಿ ಅಗೆಯುವಂತೆ ಅನಾಮಿಕ ಈಗಾಗಲೇ ಪಟ್ಟು ಹಿಡಿದಿದ್ದಾನೆ, ಬೇಡಿಕೆಯನ್ನ ಇಟ್ಟಿದ್ದಾನೆ. ಆ ಕಾರಣಕ್ಕಾಗಿ ಇದೀಗ ಇದು ಮಾನವರಿಂದ ಅಂದ್ರೆ ಕಾರ್ಮಿಕರಿಂದ ಈಗ ಮಾಡೋದಕ್ಕೆ ಸಾಧ್ಯ ಇಲ್ಲ, ನೀರು ತುಂಬಿಕೊಳ್ತಾ ಇದೆ, ಅದು ಕೂಡ ಒಂದು ದೊಡ್ಡ ಚಾಲೆಂಜ್ ಇಲ್ಲಿ. ಹಾಗಾಗಿ ಈಗ ಹಿಟಾಚಿ ಮೂಲಕ ಅಗೆಯುವಂತಹ ಒಂದು ಪ್ರಯತ್ನವನ್ನ ಮಾಡಲಾಗುತ್ತೆ. ಕೆಲವೇ ಕ್ಷಣದಲ್ಲಿ JCB ಮೂಲಕ ಉತ್ಖನನ ಕಾರ್ಯ ಆರಂಭ ಮಾಡ್ತಾರೆ. ಈಗ ಊಟಕ್ಕಂತ ಹೇಳಿ ಬ್ರೇಕ್ ಅನ್ನ ಕೊಟ್ಟಿದ್ದಾರೆ. ಆ ಬ್ರೇಕ್ನ ನಂತರ ಉತ್ಖನನ ಕಾರ್ಯ ಆರಂಭ ಆಗುತ್ತೆ ಹಿಟಾಚಿ ಮೂಲಕ. ಈಗ ನೇರವಾಗಿ ನೇತ್ರಾವತಿಯ ನದಿ ತಡಕ್ಕೆ ಹಿಟಾಚಿ ಬಂದಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಈಗಾಗಲೇ ಅಧಿಕಾರಿಗಳ ಒಂದು ಆರ್ಡರ್ ಮೇರೆಗೆ ಅವರು ಹೇಳಿರುವಂತಹ ಹಿನ್ನೆಲೆಯಲ್ಲಿ ಹಿಟಾಚಿಯನ್ನ ಈಗ ತೆಗೆದುಕೊಂಡು ಬರಲಾಗಿದೆ. ಆ ಹಿಟಾಚಿ ಹೋಗ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸಬಹುದು. ಆ ಹಿಟಾಚಿಯ ಮೂಲಕವೇ ಇದೀಗ 1ನೇ ಪಾಯಿಂಟ್ನಲ್ಲಿ ಇನ್ನಷ್ಟು ಅಡಿ ಉತ್ಖನನ ಕಾರ್ಯವನ್ನ ಮಾಡಲಾಗುತ್ತೆ. ಈಗಾಗಲೇ 5ರಿಂದ 6 ಅಡಿ ಆ ಒಂದು ಆಳವನ್ನ ಮಾಡಿದ್ರೂ ಕೂಡ, ಅಲ್ಲಿ ಅಗೆಯುವ ಕೆಲಸ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಸಿಕ್ಕಿಲ್ಲ. ಆ ಕಾರಣಕ್ಕಾಗಿ ಇದೀಗ ಹಿಟಾಚಿಯ ಮೂಲಕ ಉತ್ಖನನ ಕಾರ್ಯವನ್ನ ಮಾಡೋದು ಅಂತಹ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಇದೀಗ ಊಟದ ಸಮಯ ಅನ್ನುವಂತಹ ಕಾರಣಕ್ಕಾಗಿ ಊಟಕ್ಕಾಗಿ ಬ್ರೇಕ್ ಕೊಟ್ಟಿದ್ದಾರೆ. ಇದೀಗ ಊಟ ಆದ ನಂತರ ಮತ್ತೆ ಉತ್ಖನನ ಕಾರ್ಯವನ್ನ ಹಿಟಾಚಿ ಮೂಲಕ ನಡೆಸಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈಗಾಗಲೇ ಒಂದು ಕಡೆ ಮಳೆ, ಮತ್ತೊಂದು ಕಡೆ ಈಗಾಗಲೇ ನೇತ್ರಾವತಿ ನದಿಯ ತಟ, ಹಾಗಾಗಿ ಸಾಕಷ್ಟು ಚಾಲೆಂಜಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇದೀಗ ಆರಂಭ ಆಗತ್ತಾ? ಎಷ್ಟು ಹೊತ್ತಿಗೆ ಇದೀಗ ಹಿಟಾಚಿ ಮೂಲಕ ಉತ್ಖನನ ಕಾರ್ಯ ಆರಂಭ ಆಗತ್ತೆ? ನವಿತಾ, ಈಗಾಗಲೇ ಊಟದ ವಿರಾಮ ಮುಗಿದಿದೆ. ಸದ್ಯ JCB ಮೂಲಕವಾಗಿ ಉತ್ಖನನ ಮಾಡೋಕೆ ತೀರ್ಮಾನ ಮಾಡಿದಂತೆ ಈಗ 1ನೇ ಸ್ಪಾಟ್ನತ್ತ JCB ಹೋಗ್ತಾ ಇರುವಂಥದ್ದು ನೀವು ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. JCB 1ನೇ ಸ್ಪಾಟ್ನ ಸನಿಹದಲ್ಲಿರುವಂಥದ್ದು. ಸುಮಾರು 30-40 ಮೀಟರ್ ಆಸ್ಪಾಸ್ನಲ್ಲಿ JCB ಬಂದು ಮಿನಿ JCB ಬಂದು ನಿಂತಿರುವಂಥದ್ದು. ಹಾಗಾಗಿ ಈಗ ಅಧಿಕಾರಿಗಳು AC ಎಲ್ಲರೂ ಕೂಡ ಸದ್ಯಕ್ಕೆ ಸ್ಥಳದಲ್ಲಿರುವಂಥದ್ದು. DIG ಹನುಚೇತ್ ಅವರು ಸದ್ಯ ಸ್ಥಳದಿಂದ ನಿರ್ಗಮಿಸಿದ್ದಾರೆ. ಊಟ ಆದ ಬಳಿಕ ಅವರು ಮತ್ತೆ ಇಲ್ಲಿ ಹಾಜರಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಸದ್ಯ ಇಲ್ಲಿ SP ಜಿತೇಂದ್ರ ಕುಮಾರ್ ದಯಾಮ ಮತ್ತು AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಇರುವಂಥದ್ದು. ಹಾಗಾಗಿ ಅವರ ಸೂಚನೆಯ ಪ್ರಕಾರವಾಗಿ ಇನ್ನೇನು ಕೆಲವೇ ಕ್ಷಣದಲ್ಲಿ JCB 1ನೇ ಸ್ಪಾಟನ್ನು ತಲುಪಲಿದೆ. ಈಗಾಗಲೇ ಸುಮಾರು 4 ಫೀಟ್ನಷ್ಟು ಮ್ಯಾನ್ಯುವಲ್ ಮೂಲಕವಾಗಿ ಡಿಗ್ ಮಾಡಿದರೂ ಕೂಡ ಯಾವುದೇ ಕಳೆ ಬರದ ಅಂಶಗಳು ಪತ್ತೆಯಾಗಿಲ್ಲ. ಆದರೆ ಅನಾಮಿಕ ವ್ಯಕ್ತಿ ಮತ್ತಷ್ಟು ಡಿಗ್ ಮಾಡೋಕ್ಕೆ ತೋರಿಕೊಂಡಿದ್ದಾನೆ. ಈ ನಿಟ್ಟಿನಲ್ಲಿ JCB ಮೂಲಕವಾಗಿ ಅದನ್ನು ಮತ್ತಷ್ಟು ಡಿಗ್ ಮಾಡಲಾಗುತ್ತೆ. ಯಾಕೆಂದರೆ ಮಾನವ ಶ್ರಮದ ಮೂಲಕ ಮಾಡಿದಂಥ ಇಷ್ಟು ಪ್ರಯತ್ನಗಳಲ್ಲಿ ಕೂಡ ನದಿಯ ತಟದಲ್ಲೇ 1ನೇ ಸ್ಪಾಟ್ ಇರೋ ಕಾರಣಕ್ಕಾಗಿ, ನದಿಯ ಹೊರತೆಯ ನೀರು ಆ ಗುಂಡಿಯಲ್ಲಿ ಇರೋ ಕಾರಣಕ್ಕಾಗಿ ಯಾವುದೇ ರೀತಿಯಾಗಿ ಮ್ಯಾನ್ಯುವಲ್ ಶ್ರಮದಿಂದ ಮಾಡೋಕ್ಕೆ ಅಸಾಧ್ಯ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ JCB ಮೂಲಕವಾಗಿ ಅದನ್ನು ಅಗೆಯುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಅದರ ಪಕ್ಕದಲ್ಲೇ ಇದು ರಿಸರ್ವ್ ಫಾರೆಸ್ಟ್ ಆಗಿರೋ ಕಾರಣಕ್ಕಾಗಿ ಅರಣ್ಯ ಅಧಿಕಾರಿಗಳ ಪರ್ಮಿಷನ್ ಕೂಡ ಬೇಕಾಗತ್ತೆ. ಆದರೆ SIT ತನ್ನ ತಂಡದಲ್ಲೇ ಅರಣ್ಯ ಅಧಿಕಾರಿಗಳನ್ನು ನೇಮಿಸಿಕೊಂಡಿರುವಂಥದ್ದು. ಹಾಗಾಗಿ ಸಹಜವಾಗಿಯೇ ಇಲ್ಲಿ ಅರಣ್ಯ ಅಧಿಕಾರಿಗಳು ಪರ್ಮಿಷನನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮಿನಿ JCB ಮೂಲಕವಾಗಿ ಈಗ ಫಸ್ಟ್ ಪಾಯಿಂಟನ್ನು ಮತ್ತೆ ಉತ್ಖನನ ಮಾಡಲಿಕ್ಕಿದ್ದಾರೆ. ಯಾಕಂದರೆ 4 ಫೀಟ್ ಆದ ನಂತರವೂ ಕೂಡ ಯಾವುದೇ ಒಂದು ಸುಳಿವು ಪತ್ತೆಯಾಗದ ಹಿನ್ನೆಲೆಯಲ್ಲಿ SIT ತಂಡ ಅನಾಮಿಕನ ಬಳಿ ಪ್ರಶ್ನೆಯನ್ನು ಕೇಳಿತು. ಇನ್ನೂ ಡಿಗ್ ಮಾಡಬೇಕಾ ಅಥವಾ ಬೇರೆ ಏನಾದರೂ ಸಂದೇಹಗಳಿದೆಯಾ, ಬೇರೆ ಸ್ಥಳಗಳು ಏನಾದರೂ ಇದೆಯಾ ಎಂಬ ಪ್ರಶ್ನೆಗಳನ್ನ ಕೇಳಿತು. ಆದರೆ ಆ ವ್ಯಕ್ತಿ ಮತ್ತೆ ಹೇಳ್ತಾ ಇರುವಂಥದ್ದು, ಇಲ್ಲ ಇದೇ ಸ್ಪಾಟ್ ಕರೆಕ್ಟ್ ಆಗಿದೆ, ನಿರ್ದಿಷ್ಟವಾಗಿ ಇದೇ ಸ್ಪಾಟ್ನಲ್ಲಿ ಇದೆ, ಆದರೆ ಮತ್ತಷ್ಟು ಡಿಗ್ ಮಾಡಬೇಕು ಎಂಬ ಮನವಿಯನ್ನು ಕೊಟ್ಟಂಥ ಹಿನ್ನೆಲೆಯಲ್ಲಿ ಕೊನೆಯದಾಗಿ ಈಗ JCB ಮೂಲಕವಾಗಿ ಡಿಗ್ ಮಾಡುವಂಥ ಪ್ರಕ್ರಿಯೆಗಳು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳುತ್ತೆ.
ಫಸ್ಟ್ ಪಾಯಿಂಟಿಂದ ಸುಮಾರು 30ರಿಂದ 40 ಮೀಟರ್ ಉದ್ದ ಆಸುಪಾಸಿನಲ್ಲಿ ಅಷ್ಟೇ ಈಗ JCB ಬಂದು ನಿಂತಿರುವಂಥದ್ದು. ಹೈಯರ್ ಆಫೀಸರ್ಸ್ ಅಂದರೆ DIG ಅನುಚೇತ್ ಅವರು ಸದ್ಯ ಸ್ಥಾನಘಟ್ಟದಿಂದ ನಿರ್ಗಮಿಸಿದ್ದಾರೆ. ಆದರೆ ಅವರು ಮತ್ತೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಅವರು ಬಂದ ಬಳಿಕ JCB ಮೂಲಕವಾಗಿ ಅದನ್ನು ಮತ್ತೆ ಡಿಗ್ ಮಾಡ್ತಾರೆ. ಹಾಗಾಗಿ ಎಲ್ಲ ಅಧಿಕಾರಿಗಳು ಈಗ ಇಲ್ಲಿ ಸರ್ವ ಸನ್ನದ್ಧರಾಗಿರುವಂಥದ್ದು. ಅನುಚೇತ್ ಅವರೊಂದು ಮಾತನ್ನು ಹೇಳ್ತಾ ಇದ್ರು, ಅನಾಮಿಕ ಎಷ್ಟರ ಮಟ್ಟಿಗೆ ಸಮಾಧಾನಗೊಳ್ತಾನೆ ಅಷ್ಟರ ಮಟ್ಟಿಗೆ ನಾವು ಡಿಗ್ ಮಾಡೋಕ್ಕೆ ಸಿದ್ಧ. ಅವ 6 ಫೀಟ್ ಹೇಳಿದರೆ ತಾವು 12 ಫೀಟ್ವರೆಗೂ ಡಿಗ್ ಮಾಡೋಕ್ಕೆ ಸಿದ್ಧ. ಯಾಕೆಂದರೆ ಯಾವುದೇ ಗೊಂದಲಗಳು ಈ ಪ್ರಕರಣದಲ್ಲಿ ಉಳಿಬಾರ್ದು, ಅದು ಮಾತ್ರ ನಮ್ಮ ಏಕಮಾತ್ರ ಗುರಿ ಎಂಬ ಮಾತುಗಳನ್ನು ಹೇಳಿದರು. ಜೊತೆಗೆ ಪಾರದರ್ಶಕವಾಗಿರಬೇಕು ಮತ್ತು ನಿಷ್ಪಕ್ಷಪಾತವಾಗಿ ಕೆಲಸವನ್ನು ಮಾಡಬೇಕು ನಿಟ್ಟಿನಲ್ಲಿ ನಾವು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. JCB ಮೂಲಕವಾಗಿ ಈಗ ಫಸ್ಟ್ ಪಾಯಿಂಟನ್ನು ಡಿಗ್ ಮಾಡುವಂಥ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಮುಂದಿನ ಪಾಯಿಂಟ್ಗಳು ಅಂದರೆ 1ರಿಂದ 13 ತನಕ ಅದು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಯಾಕೆಂದರೆ ಎಲ್ಲ ಪಾಯಿಂಟ್ಗಳನ್ನು JCB ಮೂಲಕವಾಗಿ ಉತ್ಖನನ ಮಾಡಿದರೆ ಕೆಳಗಿರುವಂಥ ಇರಬಹುದಾದಂಥ ಕಳೆ ಬರಕ್ಕೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಅಸ್ಥಿಪಂಜರ ಡ್ಯಾಮೇಜ್ ಆದರೆ ಅದು ಮುಂದಿನ FSL ತನಿಖೆಗೆ ಬಹಳಷ್ಟು ದೊಡ್ಡ ಮಟ್ಟಿನ ಹೊಡೆತ ಆಗುತ್ತೆ. ಹಾಗಾಗಿ ಅನಿವಾರ್ಯ ಉಳ್ಳಂಥ ಪ್ರದೇಶಗಳಲ್ಲಿ ಮಾತ್ರ ಈ ರೀತಿಯ JCBಯನ್ನು ಪ್ರಯತ್ನಿಸಿ ಅದನ್ನು ಡಿಗ್ ಮಾಡುವಂಥ ಕೆಲಸಗಳು ಆಗುತ್ತೆ. ಯಾವುದು ಸಹಜವಾಗಿರುತ್ತೋ ಅಲ್ಲಿ ಮಾನವ ಶ್ರಮದ ಮೂಲಕ ಡಿಗ್ ಮಾಡುವಂಥ ಪ್ರಕ್ರಿಯೆಗಳು ಕೂಡ ಆಗ್ಬೋದು. ಯಾಕೆಂದರೆ ಮುಂದಿನ ತನಿಖೆಗೆ ಅಂದರೆ FSL ತನಿಖೆಗೆ ಮತ್ತು ಅದಕ್ಕೆ ಬೇರೆ ಬೇರೆ ತನಿಖೆಗಳ ಆಯಾಮಗಳು ಒಳಗೊಳ್ಳುತ್ತೆ. ಹಾಗಾಗಿ JCB ಮೂಲಕವಾಗಿ 13 ಸ್ಪಾಟ್ಗಳನ್ನು ಕೂಡ ಡಿಗ್ ಮಾಡ್ತಾರೆ ಅಂತ ನಾವು ಈ ಕ್ಷಣಕ್ಕೆ ಹೇಳೋಕ್ಕಾಗಲ್ಲ. ಆದರೆ ಈ ಫಸ್ಟ್ ಪಾಯಿಂಟ್ನಲ್ಲಿ ಬಹಳಷ್ಟು ನೀರಿನ ಹೊರತೆಯ ಪ್ರದೇಶ ಮತ್ತು 4 ಫೀಟ್ ಆಗಿದಾಗಲೇ ಕೂಡ ನೀರು ಬಹಳಷ್ಟು ಗುಂಡಿಯಲ್ಲಿ ತುಂಬಿಕೊಂಡಂಥ ಕಾರಣಕ್ಕಾಗಿ JCBಯನ್ನು ಉಪಯೋಗಿಸಿ ಇಲ್ಲಿ ಈಗ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಈ ಮಿನಿ JCB ಮೂಲಕವಾಗಿ ಆ ಮಣ್ಣನ್ನು ಹೊರತೆಗೆಯುವಂಥ ಕೆಲಸಗಳನ್ನು ಕೂಡ ಸದ್ಯಕ್ಕೆ ಮಾಡಲಾಗ್ತಾ ಇರುವಂಥದ್ದು. DIG ಅನುಚೇತ್ ಬಂದ ನಂತರವಾಗಿ ಈ ಪ್ರಕ್ರಿಯೆಗಳು ಅಧಿಕೃತವಾಗಿ ಆರಂಭಗೊಳ್ಳುತ್ತೆ. ಒಂದು ವೇಳೆ JCB ಆ ಫಸ್ಟ್ ಸ್ಪಾಟಿಗೆ ಎಂಟ್ರಿ ಆದ ನಂತರವಾಗಿ ವಿದಿನ್ 20 ಮಿನಿಟ್ಸಲ್ಲಿ ಎಲ್ಲ ಪ್ರಕ್ರಿಯೆಗಳು ಪೂರ್ಣಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಫಸ್ಟ್ ಪಾಯಿಂಟ್ನ ನಿಖರವಾದ ಉತ್ತರ ಸಿಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ನವಿತಾ. ಕಿಶನ್, ಈಗಾಗಲೇ ಈ ಒಂದು ಡಿಗ್ಗಿಂಗ್ ಕಾರ್ಯ ನಡೀತಾ ಇದೆ. ಮತ್ತೊಂದು ಕಡೆ ಸಾರ್ವಜನಿಕರಲ್ಲೂ ಕೂಡ ಅಷ್ಟೇ ಕುತೂಹಲ ಇದೆಯಾ? ಸಾಕಷ್ಟು ಜನ ಅಲ್ಲಿ ಇದ್ದಾರೆ. ಯಾಕಂದ್ರೆ ಅಲ್ಲಿ ಹೋಗೋದಕ್ಕೆ ಯಾರಿಗೂ ಕೂಡ ಪರ್ಮಿಷನ್ ಇಲ್ಲದೆ ಇದ್ರೂ ಕೂಡ ದೂರದಲ್ಲಿ ನಿಂತು ನೋಡುವಂತಹ ಒಂದು ದೃಶ್ಯಗಳು ಕಾಣಿಸ್ತಾ ಇದೆಯಾ? ಹೇಗೆ ಅವರಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಕುತೂಹಲ ಇದೆಯಾ? ಹೇಗೆ ನವಿತಾ, ಮಧ್ಯಾಹ್ನ 12 ಗಂಟೆಯಿಂದ ನಿರಂತರವಾಗಿ ಗ್ರಾಮಸ್ಥರು, ಅಕ್ಕಪಕ್ಕದ ಊರಿನವರು, ಇಲ್ಲಿ ಧಾರ್ಮಿಕ ಸ್ಥಳಕ್ಕೆ ಬಂದಂಥ ಭಕ್ತರು ಎಲ್ಲರೂ ಕೂಡ ಇಲ್ಲಿ ವಾಹನವನ್ನು ಸೈಡ್ ನಿಲ್ಲಿಸಿ ಒಂದು ಕ್ಷಣ ಏನಾಯಿತು ಅನ್ನೋದನ್ನು ಗಮನಿಸ್ತಾ ಇದ್ದಾರೆ. ಯಾಕೆಂದರೆ ಈ ಪ್ರಕರಣ ಇಡೀ ರಾಷ್ಟ್ರ ಮತ್ತು ರಾಜ್ಯ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇಲ್ಲಿನ ಜನ ಬಹಳಷ್ಟು ಗೊಂದಲದಲ್ಲಿದ್ದರು. ಯಾವುದು ಸತ್ಯ ಯಾವುದು ಅಸತ್ಯ ಎಂಬ ಪ್ರಶ್ನೆಯನ್ನು ತಮ್ಮೊಳಗೆ ತಾವೇ ಹಾಕಿಕೊಂಡಿದ್ರು. ಆದರೆ SIT ಇದಕ್ಕೆಲ್ಲ ಉತ್ತರ ಕೊಡುತ್ತೆಂಬ ವಿಶ್ವಾಸದಲ್ಲಿ ಕೂಡ ಇದ್ದರು. ಅದೇ ವಿಶ್ವಾಸವನ್ನು ಇಟ್ಕೊಂಡು ಇವತ್ತು ಘಟನಾ ಸ್ಥಳಕ್ಕೆ ಸಾಕಷ್ಟು ಮಂದಿ ಬರ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಕಳೆದ 12 ಗಂಟೆಯಿಂದ ನಿರಂತರವಾಗಿ ಜನ ಇಲ್ಲಿ ಬಂದು ಎಲ್ಲ ಆಗು ಹೋಗುಗಳನ್ನು ನೋಡ್ತಾ ಇರುವಂಥದ್ದು. ಮತ್ತು ಈಗ JCB ಬಂದ ನಂತರವೂ ಕೂಡ ಇಲ್ಲಿ ಬರ್ತಿರುವವರ ಸಂಖ್ಯೆ ಹೆಚ್ಚಾಗಿದೆ. ಯಾಕೆಂದರೆ ಸುಮಾರು 4 ಫೀಟ್ರಿಂದ 6 ಫೀಟ್ ಅಗಿಯೋಕ್ಕೆ 4ರಿಂದ 6 ಗಂಟೆಗಳ ಮಾನವ ಶ್ರಮ ಬೇಕಾಗತ್ತೆ. ಯಾಕೆಂದರೆ ಸಡಿಲವಾದ ಮಣ್ಣಿದ್ದ ಕಾರಣಕ್ಕಾಗಿ ಹಾರೆ ಪಿಕ್ಕಾಸ್ನಲ್ಲಿ ವೇಗವಾಗಿ ಆ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ತುಂಬ ಹೊತ್ತು ಕಾಲಾವಕಾಶ ಇದಕ್ಕೆ ಬೇಕಾಗಬಹುದು ಎಂಬ ಶಂಕೆ ಇಲ್ಲಿನ ಸ್ಥಳೀಯರಲ್ಲಿತ್ತು. ಯಾಕೆಂದರೆ ಎಲ್ಲರೂ ಕೂಡ ಈ ಪ್ರದೇಶವನ್ನು ಚಿಕ್ಕಂದೇ ನೋಡಿ ಬೆಳೆದಂಥವರು. ಹಾಗಾಗಿ ಯಾವ ಪ್ರದೇಶದ ಮಣ್ಣು ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ಅವರಿಗೆ ಮೊದಲೇ ಗೊತ್ತಿರುತ್ತೆ. ಹಾಗಾಗಿ ಸಾಕಷ್ಟು ಮಂದಿ 12 ಗಂಟೆಯಿಂದಲೂ ಕೂಡ ಇಲ್ಲಿ ಬಂದು ನೋಡ್ತಾ ಇದ್ದಾರೆ. ಎಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಸದ್ಯ JCB ಬಂದಿದೆ. ಇಲ್ಲಿ ಬಂದು ನೋಡ್ತಾ ಇರುವಂಥವರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಇನ್ನೇನು ಅರ್ಧ ಮುಕ್ಕಾಲು ಗಂಟೆ ಒಳಗೆ ಫಸ್ಟ್ ಸ್ಪಾಟ್ನ ಒಂದು ಚಿತ್ರಣ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಫಸ್ಟ್ ಪಾಯಿಂಟ್ನಲ್ಲಿ ಏನು ಸಿಕ್ತು ಏನಿಲ್ಲ ಅನ್ನೋದು ಕೂಡ ಇಲ್ಲಿನ ಜನ ಮಾತಾಡಿಕೊಳ್ತಾ ಇರುವಂಥದ್ದು. ಎಲ್ಲ ಪ್ರಶ್ನೆಗಳಿಗೆ ಉತ್ತರ JCBಯ ಕಾರ್ಯಾಚರಣೆ ಆದ ಬಳಿಕ ಸಿಗುವಂಥ ಸಾಧ್ಯತೆಗಳು ಅಧಿಕವಾಗಿರುವಂಥದ್ದು. ನವಿತಾ. ಕಿಶನ್, ಈಗಾಗಲೇ ಒಂದ್ ಕಡೆ ಇಲ್ಲಿ ಮಳೆ ಕೂಡ ಒಂದಷ್ಟು ಬೆಳಿಗ್ಗೆಯಿಂದ ಅಡ್ಡಿ ಆಗಿತ್ತು. ಈಗ ಮಳೆ ಇದೆಯಾ ಅಲ್ಲಿ? ಈಗ ಅಂದ್ರೆ ಮಣ್ಣು ಇನ್ನೂ ಕೂಡ ಅಗೀತಾ ಹೋದಂಗೆ ಸಡಿಲ ಆಗುವಂತಹ ಚಾನ್ಸಸ್ ಕಾಣಿಸ್ತಾ ಇದೆಯಾ? ಪ್ರಮುಖವಾಗಿ ಈಗ ಏನಾದರೂ ಅಟ್ಲೀಸ್ಟ್ ಕಳೆಬರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಒಂಚೂರಾದರೂ ಕ್ಲೂಗಳು ಅಲ್ಲಿ ಇದೆಯಾ? ಅಥವಾ ಆತನೇ ಹೇಳಿದ ಹಾಗೆ ಇನ್ನಷ್ಟು ಆಳ ಅಗೇರಿ ಅಂತ ಹೇಳ್ತಾ ಇದ್ದಾನೆ, ಅಂತಹ ಒಂದು ಸ್ಪಷ್ಟತೆ ಆತನಲ್ಲಿ ಇದೆಯಾ? ಹೇಗೆ
ನವಿತಾ, ಸುಮಾರು 4 ಫೀಟ್ನವರೆಗೆ ಮಾನವ ಶ್ರಮದಿಂದ ಗುಂಡಿಯನ್ನು ಅಗೆಯಲಾಯಿತು. ಆದರೆ ಸುಮಾರು 3 ಫೀಟ್ ಹೋಗುವಾಗಲೇ ನೀರಿನ ಹೊರತೆ ಜಾಸ್ತಿಯಾಗಿ ಕಂಡು ಬಂದಿದೆ ಮತ್ತು ಗುಂಡಿ ಜಾಸ್ತಿ ತೋಡ್ತಾ ಇದ್ದಂತೆ ನೀರಿನ ಹೊರತೆ ಪ್ರಮಾಣ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಹಾರೆ ಪಿಕ್ಕಾಸು ಮೂಲಕವಾಗಿ ಈ ಹೊರತೆಯನ್ನು ಹೋಗಲಾಡಿಸೋದು ಅಥವಾ ಮಣ್ಣನ್ನು ಜಾಸ್ತಿ ಡಿಗ್ ಮಾಡೋದು ಅದು ಬಹಳಷ್ಟು ಕಷ್ಟದ ಮಾತು. ಹಾಗಾಗಿ ಕಡೆ ಕ್ಷಣಕ್ಕೆ JCB ಅನ್ನು ತರಲಾಯಿತು. ಸದ್ಯ ಈ ಕ್ಷಣದವರೆಗೆ ಕಳೇಬರ ಇರುವಂಥ ಯಾವುದೇ ಸಣ್ಣ ಸುಳಿವು ಕೂಡ ತನಿಖಾ ತಂಡಕ್ಕೆ ಸಿಕ್ಕಿಲ್ಲ, ಕಾರ್ಮಿಕರಿಗೂ ಕೂಡ ಸಿಕ್ಕಿಲ್ಲ. 12 ಮಂದಿ ಕಾರ್ಮಿಕರು ಸತತ 2.5-3 ಗಂಟೆಗಳ ಕಾಲ ಶ್ರಮವನ್ನು ಪಟ್ಟರು. ಅದರ ಕಾರಣಕ್ಕಾಗಿ ಸುಮಾರು 3ರಿಂದ 4 ಫೀಟ್ನಷ್ಟು ಗುಂಡಿಯನ್ನು ತೋಡಿದ್ರು. ಆದರೆ ಯಾವುದೇ ಕಾರಣಕ್ಕೂ ಅಲ್ಲಿ ಅವರಿಗೆ ಸಣ್ಣ ವಿಚಾರವು ಸಿಗದ ಕಾರಣಕ್ಕಾಗಿ ಈ ಫಸ್ಟ್ ಸ್ಪಾಟನ್ನು ಕ್ಲೋಸ್ ಮಾಡೋದಾ ಸೀಲ್ ಮಾಡೋದೆಂಬ ಒಂದು ರೀತಿಯಾಗಿ ಉತ್ತರವನ್ನು ಕಂಡುಕೊಳ್ಳೋಕ್ಕೆ ಅನಾಮಿಕನ ಬಳಿ ಕೇಳಿದಂಥ ಸಂದರ್ಭದಲ್ಲಿ ಆತ ನಿಖರವಾಗಿ ಕೊಟ್ಟಂಥ ಒಂದೇ ಉತ್ತರ, ಇಲ್ಲ, ಈ ಸ್ಪಾಟ್ನಲ್ಲಿ ಮತ್ತಷ್ಟು ಡಿಗ್ ಮಾಡಲೇಬೇಕು, ಈ ಸ್ಪಾಟ್ನಲ್ಲಿ ಕಳೇಬರ ಇರುವಂತಹ ಸಾಧ್ಯತೆಗಳು ಅಧಿಕ ಇದೆ ಎಂಬ ಮಾತುಗಳನ್ನು ಅನಾಮಿಕ ಹೇಳಿದಂಥ ಕಾರಣಕ್ಕಾಗಿ JCB ಮೂಲಕವಾಗಿ ಅಗೆಯುವಂಥ ಪ್ರಕ್ರಿಯೆಗಳು ಸದ್ಯಕ್ಕೆ ಆಗ್ತಾ ಇರುವಂಥದ್ದು ನವಿತಾ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಸ್ಪಷ್ಟವಾದ ಉತ್ತರ ಸಿಗುವಂತ ಎಲ್ಲ ಸಾಧ್ಯತೆಗಳು ಇದೆ. ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ. ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ SK ಉಮೇಶ್ ಅವರು ನಮ್ಮ ಜೊತೆ ಇದೀಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಹತ್ರ ಮಾತನಾಡಿಸ್ತಾ ಹೋಗೋಣ. ನಮಸ್ತೆ ಸರ್. ನಮಸ್ಕಾರ ಅವರೇ. ಸರ್, ಈಗಾಗಲೇ ಸಾಕಷ್ಟು ರೀತಿಯಾದಂತಹ ಅನುಮಾನಗಳು, ಗೊಂದಲಗಳು, ಸತ್ಯಾಸತ್ಯತೆಗಳನ್ನು ಹುಡುಕುವಂತಹ ಪ್ರಯತ್ನದಲ್ಲೇ SIT ಅಧಿಕಾರಿಗಳು ನಿರತರಾಗಿದ್ದಾರೆ. ಎಲ್ಲರ ಕುತೂಹಲ ಕೂಡ ಅದೇ ಏನು ಅನ್ನುವಂತಹ ವಿಚಾರ. ಇದೀಗ ಮೊದಲ ಪಾಯಿಂಟ್ನಲ್ಲಿ ಅಗೆಯುವಂತಹ ಕೆಲಸ ಆಗಿದೆ ಎಂದು 4ರಿಂದ 5 ಅಡಿವರೆಗೂ ಸದ್ಯಕ್ಕೆ ಏನೂ ಸಿಕ್ಕಿಲ್ಲ. ಮುಂದಿನ ಒಂದು ನಿರ್ಧಾರವನ್ನ ಮಾಡಿರೋದು JCBಯ ಮೂಲಕ ಮತ್ತೆ ಅಗಿಬೇಕು, 12 ಅಡಿ ಆದ್ರೂ ಪರವಾಗಿಲ್ಲ ಅಂತ ಹೇಳಿ. ಯಾವ ರೀತಿಯಾಗಿ ಇರುತ್ತೆ ಸರ್ ಈ ಉತ್ಖನನ ಕಾರ್ಯ? ನೋಡಿ, 12 ಅಡಿ ಆಗಿದ್ರಿಂದ ಪ್ರಯೋಜನ ಆಗಲ್ಲ. ಕಾರಣ ಏನು ಅಂದ್ರೆ, ಯಾವುದೇ ಒಂದು ಒಬ್ಬ ಮನುಷ್ಯನ ಉಳ್ಬೇಕಾದ್ರೆ ಮ್ಯಾಕ್ಸಿಮಮ್ 5ರಿಂದ 6 ಅಡಿ ಅಷ್ಟೇ. ಅಷ್ಟು ಹೊಡಿವಷ್ಟೊತ್ತಿಗೆ ಅವ್ರು ಸುಸ್ತಾಗಿ ಹೋಗ್ತಾರೆ. ಅಲ್ಲಿಂದ ಕೆಳಗಡೆಯಿಂದ ಮಣ್ಣು ಎತ್ತಿ ಮೇಲೆ ಹಾಕೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ, ಇವನು ಒಬ್ಬನೇ ಹೋಗಿದಾನ ಗುಂಡಿ ಹೊಡಿದಕ್ಕೆ, ಇನ್ಯಾರಾದ್ರೂ ಇತರ ಜೊತೆನಲ್ಲಿ ಈಗ 12 ಅಡಿ ಆಳ ಹೊಡಿಬೇಕಾದ್ರೆ 3 ಜನ ಬೇಕಲ್ಲ. ಹೌದು. ಹಾಗೆ ಇವನೊಬ್ಬನೇ ಹೊಡೆದಿದ್ದಾನ, ಇನ್ನೆಷ್ಟು ಜನ ಅಸೋಸಿಯೇಟ್ ಆಗಿದ್ದಾರೆ, ಇವನ್ ಬಾಡಿ ತಂದಾಗ ಎಷ್ಟು ಜನ ಇದ್ರು, ಒಳಗಡೆಗೆ ಎಷ್ಟು ಜನ ಇಳಿಸಿದ್ರು, ಆ ಬಾಡಿ ಎಲ್ಲಿತ್ತು, ಇವೆಲ್ಲಾ ಪ್ರಶ್ನೆಗಳು ಸಾಮಾನ್ಯವಾಗಿ ಎಲ್ರಿಗೂ ಕಾಡ್ತವೆ. ಮತ್ತೆ ಇದಕ್ ಸುಲಭವಾಗೂ ಸಹ ಉತ್ತರ ಸಿಗ್ತವೆ. ಏನೋ ಹೇಳ್ತಾ ಇದ್ದಾನಪ್ಪ, 12 ಅಡಿ ಗುಂಡಿ ಹೊಡೆದ್ರು ಎಣ ಸಿಕ್ ಯಾರು ಉಂತಾರೆ ಅಂದ್ರೆ ಜಗತ್ತಲ್ಲಿ ಅಂತ ಹೇಳುವಂತ ಪ್ರಶ್ನೆ ಬರುತ್ತೆ. ಆ ಕಾರಣಕ್ಕೆ ಇವಾಗ ಇವನೇನು ಗುರ್ತು ಮಾಡಿದ್ದಾನಲ್ಲ, ಅವನ್ನೆಲ್ಲಾನು ಗುಂಡಿ ಹೊಡೆದ್ಬಿಟ್ಟು ನೋಡ್ಬಿಡುದು ಬೆಸ್ಟು. ಇವಾಗ ಹಿಂಗೆ ಹೊಡ್ಕೊಂಡು ಕೂತ್ಕೊಂಡ್ರೆ ಡೈಲಿ ಒಂದೊಂದು ಆಗ್ತದೆ. ನನ್ನ ಲೆಕ್ಕದಲ್ಲಿ ಇದನ್ನ ಒಂದ್ 3 ಅಡಿ 4 ಅಡಿ ಎಲ್ಲನೂ JCBನಲ್ಲೇ ಹೊಡೆದು, ಅದಾದ್ಮೇಲೆ ಸ್ವಲ್ಪ 4 ಅಡಿಯಿಂದ 5 ಅಡಿ 6 ಅಡಿ 3 ಅಡಿ ಏನ್ ಬರುತ್ತೋ ಅದನ್ನ ಕೈ ಮ್ಯಾನ್ಯುಯಲ್ ಆಗಿ ಹೊಡಿಬೇಕು. ಅಕಸ್ಮಾತ್ ಯಾವ್ದಾದ್ರು ಒಂದು ಅಚಾನಕ್ ಸಿಕ್ಬಿಟ್ರು ಅದು ಅಲ್ಲಿ ಯಾವ್ದೋ ಒಂದು ಸಿಕ್ಬಿಡ್ಬೋದು ಇಷ್ಟು ಗುಂಡಿ ಒಳಗಡೆ. ಅದಕ್ಕೆ ಎಲ್ಲಾ ಗುಂಡಿಗಳನ್ನ ಹೊಡೆದಾದ್ಮೇಲೆ ಒಂದು ತೀರ್ಮಾನ ಬರುವಂತದ್ದು. ಅವನ ಮೇಲೆ ಯಾಕೆ ಹಿಂಗ್ ಹೇಳ್ದ, ಏನು ಸಿಗ್ಲಿಲ್ವಲ್ಲ ಅಂತ ಅನ್ನುವಂಥದ್ರ ನಾವು ಪ್ರಶ್ನೆ ಮಾಡ್ಕೊಂಡು ಹೋದಾಗ ಅವನೇ ಈ ಕೇಸಲ್ಲಿ ನಮ್ಗೆ ತನಿಖೆಗೆ ಒಳಪಡ್ತಾನ. ಅವನು ಇವನ್ನ ತನಿಖೆ ಮಾಡ್ಬೇಕಾಗ್ತದೆ. ಇದರಿಂದ ಯಾರು ಷಡ್ಯಂತ್ರ ಮಾಡಿದ್ರು ಅಂತ ಅನ್ನುವಂಥದ್ದು ಬೇರ್ಸೋದ ಕೆಲಸ ನಮಗೆ ನನ್ಗನ್ನಿಸ್ತದೆ ಅದೇ ತರ ಬರುತ್ತೆ ಅಂತ ಇದ್ರಲ್ಲಿ. ಯಾಕೆಂದ್ರೆ ಒಂದು ಗುಂಡಿ ಆಯ್ತು, ಒಂದು ಗುಂಡಿ ಸಿಗ್ಲಿಲ್ಲ, ಆಮೇಲೆ ಹಲವಾರು ಇನ್ನು ತೋರಿಸ್ತಾ ಇದ್ದೇನೆ, ಸುಮಾರು ಕಡೆ ಎಲ್ಲ ತೋರಿಸ್ತಾ ಹೇಳಿದಾನೆ ಈಗ. ಹೌದೌದು. ಆಮೇಲೆ ಇನ್ನೂ ಅಲ್ಲೂ ಮಾಡಿದ್ದೀನಿ, ಇನ್ನೂ ಕರ್ಕೊಂಡು ಹೋಗುವಂತದ್ದು ಇರ್ತದೆ. ಅವನು ನಮ್ಮನ್ನು ಬದನಾ ಮಾಡ್ತಕ್ಕಂಥ ಕೆಲಸವನ್ನ ಅವನು ಮಾಡುವಂತದ್ದು ನಡೀಬಹುದು. ಆ ಕಾರಣಕ್ಕೆ ಅವನ ಅತಿ ಹೆಚ್ಚು ಅವನನ್ನ ಇಂಟ್ರಾಕ್ಟ್ ಮಾಡ್ತಕ್ಕಂಥ ಕೆಲಸ, ಮತ್ತೆ ಅವನ ಹತ್ರ ಇರುವಂತ ಸತ್ಯವನ್ನ ಪೂರ್ಣ ಪ್ರಮಾಣದಲ್ಲಿ 100ಕ್ಕೆ 100ರಷ್ಟು ತಕ್ಕಿಸುವಂತ ಕೆಲಸನ ತನಿಖಾಧಿಕಾರಿಗಳು ಯಾರಿರ್ತಾರೋ, ಲೋಯರ್ ಅಧಿಕಾರಿಗಳು ಇರ್ತಾರಲ್ಲ, ACP ಮತ್ತೆ ಇನ್ಸ್ಪೆಕ್ಟರ್ ಲೆವೆಲ್ಗಳವರು, DSPಗಳವ್ರು ಮಾಡ್ಬೇಕಾಗುತ್ತೆ. ಅವ್ನು ಏನೋ ಹೇಳ್ದ, ನಾವು ಹೋಗಿ ಗುಂಡಿ ಹೊಡೆದೋ, ಅವ್ನು ತೋರಿಸ್ತಾ ಅಲ್ಲೋ ಗುಂಡಿ ಹೊಡೆದೋ, ನಥಿಂಗ್ ಡೂಯಿಂಗ್. ಹಂಗಲ್ಲ. ಅಲ್ಲಿ ಹೋದ್ರೆ ಬಾಡಿ ಇದೆಯಾ, ನೀನ್ ಕೂತಿದ್ಯಾ ಇಲ್ವಾ, ಇದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ ಅನ್ನುವಷ್ಟು ತನಿಖಾಧಿಕಾರಿ ತನಿಖೆ ಮಾಡ್ಬೇಕಾಗ್ತದೆ ಇಂಥ ಪ್ರಕರಣಗಳಲ್ಲಿ. ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಕಾಡಲ್ಲೆಲ್ಲ ಗುಂಡಿ ಹೊಡೆಸ್ಕೊಂಡು 12 ಅಡಿ 18 ಅಡಿ ಅಂತಂದ್ರೆ ಅದು ಯಾವ ಕಾರಣಕ್ಕೂ ಒಪ್ಪಂತದ್ದು ಅಲ್ಲ. ಆಮೇಲೆ ಇವ್ನು ಎಲ್ಲೆಲ್ಲಿ ತೋರಿಸಿದಾನೋ ಈಗಾಗ್ಲೇ ಮಾಜರ್ ಪ್ರಕ್ರಿಯೆಗಳು ನಡೆದಿರ್ತವೆ, ಅದು ಕಾನೂನಲ್ಲಿ ಒಳಪಡುವಂತದ್ದು. ಅದ್ ಮಾಜರ್ ಮಾಡೇ ನಾವೆಲ್ಲ ಮುಂದಿನ ಪ್ರಕ್ರಿಯೆ ಮಾಡ್ಬೇಕು. ಮತ್ತೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ನ ಕರ್ಸ್ಕೋಬೇಕು, ಮತ್ತೆ ಟೀಮ್ ಆಫ್ ಡಾಕ್ಟರ್ಸ್ ನ ಕರ್ಸ್ಕೋಬೇಕು. ಈಗಾಗಲೇ ಅವ್ರು ಹತ್ರದಿಂದ ಕಾಯ್ತಾ ಇದಾರೆ, ಸಿಕ್ತದಾ ಸಿಗಲ್ವಾ, ಅವರೇ ಒಂದು ತೀರ್ಮಾನಕ್ಕೆ ಬರ್ತಾ ಇರ್ತಾರೆ. ಆಮೇಲೆ ಗುಂಡಿ ಹೊಡಿತಾ ಇರ್ಬೇಕಾದಾಗಲೇ ಗೊತ್ತಾಗ್ಬಿಡ್ತದೆ ಮೇಡಮ್, ಆ ಜಾಗದಲ್ಲಿ
ಹೆಣ ಇದೆ ಅನ್ನುವಂಥದ್ದು 1-2 ಅಡಿ ಹೊಡಿತಾ ಇದ್ದಾಗಲೇ ಗೊತ್ತಾಗ್ಬಿಡುತ್ತೆ. ಯಾಕೆಂದ್ರೆ ಮಣ್ಣು ಹ್ಮ್. ಬೇರೆ ಏನ್ ಮಣ್ಣು ಇರ್ತದಲ್ಲ ಅಷ್ಟು ಗಟ್ಟಿ ಗಟ್ಟಿ ಇರಲ್ಲ, ಸಡಿಲ ಆಗಿರುತ್ತೆ. ಹಾ, ಮತ್ತೆ ಒಳಗಡೆಗೆ ಕುಸ್ತಿರ್ತಕ್ಕಂಥದ್ದು ಸ್ವಲ್ಪ 1 ಅಡಿ 1.5 ಅಡಿ ಕುಸ್ತಿರ್ತಕ್ಕಂಥದ್ದು ಆಗಿರುತ್ತದೆ, ಹಳ್ಳ ಬಿದ್ದಿರುತ್ತದು. ನೋಡ್ತಾ ಇರ್ಬೇಕಾದಾಗ್ಲೇನೆ ಇಲ್ಲಿ ಏನೋ ಆಗಿದೆ ಅನ್ನುವಂಥದ್ದು ಎಷ್ಟೇ ವರ್ಷ ಆದ್ರೂ ಸಾಮಾನ್ಯವಾಗಿ ಆ ಜಾಗ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಆಗ್ತದೆ. ಯಾಕೆಂದ್ರೆ ಆ ಜಾಗದಲ್ಲಿ ಯಾರು ಓಡಾಡಲ್ರು, ಯಾರು ವ್ಯವಸಾಯ ಮಾಡಲ್ರು, ಯಾರು ಏನೋ ಪ್ರಾಣಿ ಪಕ್ಷಿಗಳು ಓಡಾಡೋದು, ಇನ್ನೇನ್ ಬೇರೆ ಏನೂ ಇಲ್ಲ ಅಲ್ಲಿ. ಆ ಕಾರಣಕ್ಕೆ ಇದೊಂದು ಬಹಳ ದೊಡ್ಡ ಗೊಂದಲಮಯ ವಿಚಾರ ಆಗಿತ್ತು. ನೆಕ್ಸ್ಟ್ ನಾವು ಫರ್ದರ್ ಇನ್ನೊಂದು ಕ್ವಶನ್ ಹಾಕೊಡಕ್ ಹೋದ್ರೆ, ಆಯ್ತು ಒಂದ್ ಸ್ಕೆಲಿಟನ್ ಸಿಕ್ಬಿಡುತ್ತೆ, ಸ್ಕೆಲಿಟನ್ ಎಲ್ಲ ಮೂಳೆಗಳು ಒಂದೊಂದು ತೆಗೆದು ಆಯ್ತು, ನಾವೆಲ್ಲ ಫೋಟೋ ತೆಗೆದು ವಿಡಿಯೋ ಮಾಡ್ದೋ, ತಲೆನ ಅದ್ರ ಇಟ್ಟು ಆಯ್ತು, ಅದನ್ನೆಲ್ಲಾನು ನಾವೆಲ್ಲ ಪೋಸ್ಟ್ ಮಾರ್ಟಮ್ ಕಳ್ಸಿಕೊಡ್ತೀವಿ, ಮತ್ತೆ ಏನೇನ್ ಬೇಕು ಅದು DNA ಸೆಂಟರ್ ಸಪರೇಟ್ ಆಗಿ ಸೀಸ್ ಮಾಡ್ಕೊಳ್ತೀವಿ. ಆಯ್ತು, ಅದು ಕಾಸ್ ಆಫ್ ಡೆತ್ ಕೇಳ್ತೀವಿ ನಾವು. ಕಾಸ್ ಆಫ್ ಡೆತ್ ನ ಹೆಂಗೆ, ಯಾರು, ಎಲ್ಲಿ ಕೊಡ್ತಾರೆ ಕಾಸ್ ಆಫ್ ಡೆತ್ ನ? ಯಾವ ಪರೀಕ್ಷೆಗಳು ಮಾಡಿ ಕಾಸ್ ಆಫ್ ಡೆತ್ ನ ಕೊಡಕ್ ಸಾಧ್ಯ? ಈಗ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪರೀಕ್ಷಾ ವಿಧಾನಗಳಲ್ಲಿ ವಿಷ ಕುಡ್ದಿದ್ರೆ ಮಾತ್ರನೇ ಸಾಧ್ಯ, ಅಷ್ಟೇ ಬಿಟ್ರೆ ಬೇರೆ ಯಾವುದೇ ಕಾರಣಾಂತರದಿಂದ ನನ್ನ ಲೆಕ್ಕದಲ್ಲಿ ಅತ್ಯಂತ ಇವು ಮಾರಕವಾದಂತ ಗಾಯಗಳಾಗಿರ್ಬೇಕು. ಅವ್ರಿಗೆ ತಲೆ ಬಿರಡೆ ಸ್ಕಲ್ ಹೊಡೆದಿರ್ಬೇಕು, ಬೋನ್ಗಳೆಲ್ಲ ಸಿಕ್ಕಾಬಿಟ್ಟೆ ರಿಬ್ಗಳೆಲ್ಲ ಕಟ್ಟಾಗೋಗ್ಬಿಟ್ಟಿರ್ಬೇಕು. ಆತರ ಏನಾರು ಆಗಿದ್ದು ಆಮೇಲೆ ಅದನ್ನೂ ಸಹ ಕಂಡುಹಿಡಿಬಹುದು, ಅದೇನ್ ತೊಂದ್ರೆ ಏನಾಗಲ್ಲ. ಆ ತರದ್ದು ಪರಿಸ್ಥಿತಿನಲ್ಲಿ ಸಿಗಲ್ವಲ್ಲ, ನಮ್ಗೆ ಸಿಗ್ತಕ್ಕಂಥದ್ದೇ ಪುಡಿ ಬೋನ್ಗಳು ಒಳಗಡೆ ಯಾವ್ದಾದ್ರು ಒಂದೂವರೆ ವರ್ಷ ಬಾಡಿ ತೆಗೆದ್ರೆ ಒಂದು ಸಣ್ಣದು ಸಹ ನಿಮ್ಗೆ ಅಲ್ಲಿ ನಿಮ್ಗೆ ಒಂದು ಸಣ್ಣ ಮಾಂಸಖಂಡನೆ ಆಗ್ಲಿ ಒಂದು ಸಣ್ಣದು ಏನೂ ಇರುವುದಿಲ್ಲ, ಎಲ್ಲ ಮಣ್ಣಲ್ಲಿ ಬೆರೆತು ಸಂಪೂರ್ಣವಾಗಿ ಎಲ್ಲ ಮಣ್ಣು ತಿನ್ಕೊಂಡ್ಬಿಟ್ಟಿರ್ತದೆ. ಮೂಳೆಗಳು ಸುಮ್ನೆ ಈಗ ಎಳೆದ್ರೆ ರಿಬ್ಸ್ಗಳು ಮತ್ತೆ ಕೈಗಿನ ಮೂಳೆಗಳು ಬೆರಳುಗಳು ಏನಿರ್ತೋ ಹಾಗಾಗಿ ಬರ್ತವೆ. ಆ ಕಾರಣಕ್ಕೆ ವಾಟ್ ಈಸ್ ನೆಕ್ಸ್ಟ್, ಹಾಗೆ ನಿಮ್ಗೆ ಗೊತ್ತಾಗ್ತದೆ ಕಾಸ್ ಆಫ್ ಡೆತ್ ಯಾರು ಕೊಡ್ತಾರೆ. ಕಾಸ್ ಆಫ್ ಡೆತ್ ಇಲ್ಲ ಅಂದ್ರೆ ನಿಮ್ ಬಸ್ಗೆ ಟೈರೇ ಇಲ್ಲ, ಮುಂದಕ್ಕೆ ಹೋಗಕ್ ಆಗುದೇ ಇಲ್ಲ, ಈ ಕೇಸ್ ಸಾಧ್ಯನೇ ಆಗುದಿಲ್ಲ. ಈಗ ಇರುವಂತಹ FSL ಮೂಲಕ ಅವುಗಳನ್ನ ಮಾಡೋದಕ್ಕೆ, ಕಾಸ್ ಆಫ್ ಡೆತ್ ಅನ್ನ ಹುಡ್ಕೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದೀರಾ ಸರ್? ಹೇಗೆ ಸಾಧ್ಯನೇ ಇಲ್ಲ. ಈಗಿರ್ತಕ್ಕಂಥ ನಮ್ಮ ಪರೀಕ್ಷಾ ವಿಧಾನಗಳಲ್ಲಿ ಅದ್ರ ಮೇಲೆ ಸ್ಪೆಸಿಫಿಕ್ ಇಂಜುರೀಸ್ ಇಲ್ಲ ಅಂದ್ರೆ ಯಾವುದೇ ಪರೀಕ್ಷಾ ವಿಧಾನಗಳಲ್ಲಿ ನಮ್ಮ ಜಮ್ಮುವಿಂದ ಕಾಶ್ಮೀರದವರೆಗೂ ಕನ್ಯಾಕುಮಾರಿವರೆಗೂ ಯಾರು ಅದು ಪತ್ತೆ ಮಾಡಿ ಕೊಡೋಕ್ ಸಾಧ್ಯನೇ ಇಲ್ಲ. ಅದ್ರ ಮೇಲೆ ಅಂಟಿಲ್ ಅಂದ್ರೆ ಸ್ಪೆಸಿಫಿಕ್ ಇಂಜುರಿಗಳು, ಅವಾಗ ಅವ್ರು ಏನಾದ್ರು ಅಂದ್ರೆ ಕಾಸ್ ಆಫ್ ಡೆತ್ ಹೌದು ಈಗ ಆಗಿದೆ, ಇಂಥ ಬೋನ್ಗಳು ಮುರಿದಿದ್ದಾವೆ, ಈಗ ಏಟಿಂದಾನೇ ಮುರಿದಿದೆ, ಮತ್ತೆ ಬಲವಾದಂತ ಹೊಡೆತದಿಂದ ಗ್ರಿವಿಯಸ್ ಇಂಜುರಿಯಿಂದ ಮುರಿದಿದೆ, ಆ ಕಾರಣಕ್ಕೆ ಅದ್ರ ಮೇಲೆ ಸತ್ತಿದ್ದಾನೆ ಅಂತಲೂ ಕೊಡಲ್ರು, ಸತ್ತಿರಬಹುದು ಶಂಕೆ, ಆತರ ಬರುತ್ತೆ ಒಪಿನಿಯನ್ಗಳು. ಈಗ ನಾವು ಹಲವಾರು ಕೇಸ್ಗಳು ಮಾಡಿದ್ವಿ ಮೇಡಮ್, ಈ ತರ 3 ವರ್ಷ 4 ವರ್ಷ ಹೊಡೆದ್ಬಿಟ್ಟು ಮನೇಲೆ ಊಟಾಕೊಂಡಿರೋದು, ತಗೊಂಡೋಗಿ ಎಲ್ಲೋ ಕಾಡಲ್ಲಿ ಊಟಾಕ್ತಿರೋದು ಎಲ್ಲದು ನಾವು ಎಕ್ಸೂಮ್ ಮಾಡಿದೀವಿ. ಅದ್ರಲ್ಲಿ ಸ್ಪೆಸಿಫಿಕ್ ಆಗಿ ಇರ್ತಕ್ಕಂತ ನಮ್ಗೆ ಎವಿಡೆನ್ಸಸ್ ಗಳು ಅದು ಪೂರ್ವಕವಾದಂತ ಮಿಸ್ಸಿಂಗ್ ಆಗುತ್ತವಿಂದ ಹಿಡಿದು ಆ ಮನುಷ್ಯನ ಸಂಪೂರ್ಣ ಆ ಬಾಡಿ ಎಲ್ಲಿರ್ತದೋ ಅಲ್ಲಿವರೆಗೂ ಆರೋಪಿತರು ನಮ್ಮನ್ನ ಲೀಡ್ ಮಾಡಿ ಇದೇ ಜಾಗದಲ್ಲಿ ನಾವು ಊಟಾಕಿದ್ದೀವಿ ಅಂತ ಹೇಳಿದಾಗ ಎಕ್ಸೂಮ್ ಮಾಡಿದಾಗ ಅದೇ ಬಾಡಿ ಆಗಿರ್ತದೆ. ಅದನ್ನ DNA ಮಾಡುವಂತ ಪಕ್ಷದಲ್ಲಿ DNA ಮಾಡ್ತೀವಿ, ಇಲ್ಲ ಅಂದ್ರೆ ಅವನ ಹತ್ರ ಉಂಗ್ರನೋ ಗಿಂಗ್ರನೋ ಏನೋ ಒಂದು ತಾಬೀಜೋ ಏನೋ ಬಟ್ಟೆಗಳೇನಾರ ಅಕಸ್ಮಾತ್ ಅವು ರಿಮೈನ್ ಇದ್ರೆ ಅದ್ರ ಮೇಲೆ ಅವ್ರ ಮನೆಯವರಿಂದ ಬೆಲ್ಟ್ ಗಿಲ್ಟಿದ್ರೆ ಐಡೆಂಟಿಫೈ ಮಾಡಿಸ್ತೀವಿ. ಮತ್ತೆ ಫರ್ದರ್ ಒಂದು ಸೂಪರ್ ಇಂಪೋಸಿಷನ್ ಮಾಡ್ಸಕ್ ಹೋಗ್ತೀವಿ ಸ್ಕಲ್ದು ಇರ್ಲಿ ಒಂದು, ಯಾಕೆಂದ್ರೆ ಎಕ್ಸಾಮಿನೇಷನ್ ಬೇಕಾಗುತ್ತೆ, ಇದು ಇಂಟ್ರೆಸ್ಟ್ ಆಫ್ ಎವಿಡೆನ್ಸ್ ಅಂದ್ಬಿಟ್ಟು ಮಾಡಿಸ್ತೀವಿ ಅದನ್ನ. ಅದರ್ ದ್ಯಾನ್ ದಿಸ್ ಏನೂ ಮಾಡೋಕ್ ಆಗುದಿಲ್ಲ. ಇದ್ರ ಮುಂದೆ ಇದು ಅಲ್ಲಿ ಇದನ್ನ ಕನ್ಕ್ಲೂಷನ್ಗೆ ಲಾಜಿಕಲ್ ಎಂಡ್ಗೆ ಬಹಳ ಅತ್ಯಂತ ಕಠಿಣ ಮತ್ತೆ ಕಠಿಣಾತೀತ ಕಠಿಣ ಈ ಕೇಸ್ನ ನೀವು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗ್ಬೇಕು ಅಂದ್ರೆ. ಬಟ್ ಏನಾದ್ರೂ ಅಕಸ್ಮಾತ್ ಈ ತರ ಭಯಂಕರವಾದಂತ ಕೊಲೆಗಳು ಮಾಡ್ಬಿಟ್ಟು ಹಂಗ ಊತಾಕವ್ರೆ ಅಂತ ಅಂದ್ಬಿಟ್ಟು ತಕ್ಷಣಕ್ಕೆ ಅವ್ರನ್ನ ಬಿಟ್ಬಿಡ್ಬೇಕು ಅಂತಿಲ್ಲ. ಹೌದು, ಆದ್ರೆ ಅವ್ರಿಗೂ ಬಲಿಯಾಗ್ಬೇಕು ಅಂತಂದ್ರೆ ಬಹಳ ಅತ್ಯಂತ ಎಚ್ಚರಿಕೆ ವಿಧಾನಗಳನ್ನ ನಾವು ಬಳಸಬೇಕು. ಯಾಕೆಂದ್ರೆ ಇದು SIT ಒಂದು ಬಹಳ ನುರಿತ ಅಧಿಕಾರಿಗಳಿರ್ತಾರೆ, ಬಹಳ ಹಿರಿಯ ಶ್ರೇಣಿ ಅಧಿಕಾರಿಗಳಿರ್ತಾರೆ, ಇಂಥ ಕೇಸ್ಗಳನ್ನ ನೂರಾರು ಅವರ ಸೂಪರ್ವಿಷನ್ ಮಾಡಿರ್ತಾರೆ. ಅದಾದ್ಮೇಲೆ ಇನ್ನು ಇದ್ರ ಮುಂದಿನ ಪಟ್ಟು ಬೇರೆ ಬೇರೆ ಕ್ರಮಾಂಕದಲ್ಲಿ ಬೇರೆ ಏಜೆನ್ಸಿಗಳಿದಾವೆ, ನಾಳೆ ಇನ್ನೊಂದು ಏಜೆನ್ಸಿಗಳಿಗೆ ಹೋಗ್ಬೋದು. ಇವ್ರದೇ ಫೈನಲ್ ಅಲ್ಲ ತನಿಖಾ ವಿಧಾನದ ಮಾಡುವಂತದ್ದು. ನಾಳೆ ಇನ್ಯಾರಾದ್ರೂ ಕೋರ್ಟ್ ಹಾಕ್ಬೋದು, ಅದನ್ನ CBI ಕೊಡಿಸ್ಬೋದು. ಇನ್ನು ಹಲವಾರು ಇದಕ್ಕೆ ಕ್ರಮಗಳಿರೋದ್ರಿಂದ ಪೊಲೀಸರುಗಳು ನಾಳೆ ಇದನ್ನ ಮಾಡಕ್ ಹೋಗಿ ತಪ್ಪಾಗಿ ಮಾಡಿ ಸಿಗಾಕೊಳ್ಳದೆ ಇರುವಂತದ್ನ ಅತ್ಯಂತ ಎಚ್ಚರಿಕೆಯಿಂದ ಮಾಡ್ಬೇಕಿದು. ಆ ಕಾರಣಕ್ಕೆ ಇದು
ಈಗೇನು 1, 2, 3, 4, 5, 6, 7, 8 ಅಂತ ಈಗಾಗ್ಲೇ ಮಾರ್ಕ್ ಹಾಕ್ಬಿಟ್ಟಿದ್ದಾನೋ ಅದನ್ನೆಲ್ಲ ಗುಂಡಿ ಹೊಡೆದು ಏನ್ ಸಿಕ್ಕಿದೆ ಒಂದು ನೋಡುವಂತ ಪ್ರಕ್ರಿಯೆ ಮಾಡಿದ್ರೆ ನನ್ನ ಲೆಕ್ಕದಲ್ಲಿ ಆದ್ಮೇಲೆ ಇದಕ್ಕೊಂದು ಏನಾದ್ರೂ ಒಂದು ಅಂತ್ಯ ಬರುತ್ತೆ. ಅದಾದ್ಮೇಲೆ ಪೊಲೀಸರು ಏನು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾರೆ ಅನ್ನುವಂಥದ್ದು ನನಗೂ ಕುತೂಹಲ ಇದೆ. ಈಗ ಸರ್, ಈಗ ಎಲ್ಲರೂ ಹೇಳೋದೊಂದಿಗೆ ಫೊರೆನ್ಸಿಕ್ ಇದ್ರಲ್ಲಿ ಎವಿಡೆನ್ಸ್ ನಾವು ಗಮನಿಸ್ತೀವಲ್ಲ ಏನೇನಿದೆ ಅಂತ ಹೇಳಿ, ಮಣ್ಣು ಆಗಿರ್ಬೋದು, ಅವನು ಕೊಟ್ಟಂತಹ ತಲೆಬುರುಡೆ ಆಗಿರ್ಬೋದು, ಅಥವಾ ಸಿಕ್ಕಂತಹ ಒಂದು ಅಸ್ಥಿ ಪಂಜರ ಆಗಿರ್ಬೋದು, ಅದರ ಆಧಾರದ ಮೇಲೆ ಒಂದಷ್ಟು ರೀತಿಯಂತಹ ಹೆಣ್ಣು ಗಂಡು ಏನಾಗಿದೆ, ದೌರ್ಜನ್ಯಗಳೇನಾದ್ರೂ ಆಗಿದೆಯಾ, ಯಾವ ಮೂಲಕ ಇವನು ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದನ್ನ ಹುಡುಕೋದಿಕ್ಕಾಗತ್ತೆ ಅಥವಾ ಪತ್ತೆ ಹಚ್ಚೋದಿಕ್ಕಾಗುತ್ತೆ ಅಂತ ಹೇಳಿ. ಇದು ಅಸಾಧ್ಯನಾ ಹೇಗೆ? ಹೌದು, ಇದು ಯಾವ ಕಾರಣಕ್ಕೂ ಯಾವ ದೌರ್ಜನ್ಯದಿಂದ ಆಗಿದೆ ಅಂತ ಅನ್ನುವಂಥದ್ದು ಹೆಣ್ಣು ಗಂಡು ನಾವು ಆ ಪೆಲ್ವಿಗಳು ನೋಡ್ತಾ ಇರ್ಬೇಕಾದಾಗಲೇ ನಾವೇ ಆಸ್ ಎನ್ ಐವೋ ನಾವು ಐಡೆಂಟಿಫೈ ಮಾಡ್ತೀವಿ ಹೆಣ್ಣು ಇರ್ಬೋದು ಅಂತ. ಪೆಲ್ವಿ ಬೋನ್ಗಳು ನೋಡ್ತಾ ಇವಲ್ಲ, ಅವಾಗ ಜೆಂಟ್ಸು ಮತ್ತೆ ಲೇಡೀಸ್ಗೆ ಬೇರೆ ಬೇರೆ ಆಕಾರದಲ್ಲಿ ಪೆಲ್ವಿ ಬೋನ್ಗಳು ಇರ್ತವೆ, ಸ್ವಲ್ಪ ತುಂಬಾ ಇರಲ್ಲ. ಆದ್ರೆ ಅದನ್ನ ನೋಡ್ತಾ ಇರ್ಬೇಕಾದಾಗ ಎಕ್ಸ್ಪೀರಿಯನ್ಸ್ ನಾವು ತುಂಬಾ ಯಾರು ಸ್ಕೆಲಿಟ್ಗಳನ್ನ ನೋಡಿರ್ತೀವೋ ಅಂತವ್ರುಗಳು ಐಡೆಂಟಿಫೈ ಮಾಡೋಕ್ ಸಾಧ್ಯ ಆಗ್ತದೆ. ಆ ಸಮಯದಲ್ಲಿ ಅದನ್ನ ಈಸಿಯಾಗಿ ನಾವು ಕಳಿಸ್ಕೊಟ್ಟಾಗ ಇದು ಮೇಲ್ ಆ ಫಿಮೇಲ್ ಅಂತ ಹೇಳಿ ಮತ್ತೆ ಅದರದ ಮ್ಯಾಂಡಿಬಲ್ ಕಳಿಸ್ಕೊಟ್ಟು ಮತ್ತೆ ನೋಡಿದಾಗ ಅದನ್ನ ಸೆಕ್ಸ್ ಡಿಟರ್ಮಿನೇಷನ್ ಮಾಡ್ಕೊಡ್ತಾರೆ. ಅದರಲ್ಲೇನು ಏನೇನು ತಪ್ಪೇನಿಲ್ಲ. ಈಸಿಯಾಗೆ ಇದು ಹೆಣ್ಣು ಗಂಡು ಮತ್ತೆ ಅಪ್ರಾಕ್ಸಿಮೇಟ್ ಆಗಿ ಈ ಏಜ್ ಅಲ್ಲಿ ಇದ್ದಾರೆ ಇವರು ಅಂತ ಅನ್ನುವಂಥದ್ದು ಸಹ ನಮಗೆ ಒಪಿನಿಯನ್ ಬರುತ್ತೆ. ಮತ್ತೆ ಅದ್ರ ಮೇಲೆ ಇದು ಏನಾಗಿದೆ, ಅಸಾಲ್ಟ್ ಆಗಿದೆಯಾ, ಸೆಕ್ಷುವಲ್ ಅವೆಲ್ಲ ಏನೂ ಗೊತ್ತಾಗಲ್ಲ. ಯಾಕೆಂತಂದ್ರೆ ಎಲ್ಲ ಸಂಪೂರ್ಣವಾಗಿ ಏನೂ ಇರಲ್ಲ, ಭೂಮಿ ಒಳಗಡೆ ಎಲ್ಲ ನಶಿಸಿ ಹೋಗ್ಬಿಟ್ಟಿರ್ತದೆ. ಏನ್ ಉಳ್ಕೊಂಡಿರ್ತದೆ ಜೊತೆನಲ್ಲಿ ಅಂಟಿಲ್ ಅನ್ಲೆಸ್ ಏರ್ಸ್ ಒಂದ್ ಇರುತ್ತೆ ಅಷ್ಟೇನೆ. ಏರ್ಸ್ ಅಲ್ಲಿ ನಿಮ್ಗೆ ಏನು ಸಿಗುದಿಲ್ಲ. ನಿಮ್ಗೆ ಏನಾದ್ರೂ ಪಾಯ್ಸನ್ ಡಿಟೆಕ್ಟ್ ಆಗ್ತಕ್ಕಂಥದ್ದು ಏನಾದ್ರೂ ಅಕಸ್ಮಾತ್ ಅದ್ರೊಳಗಡೆ ಆ ಏರ್ ನಾವು DNA ಮಾಡಿಸಿದಾಗ ಅದ್ರೊಳಗಡೆ ಏನಾದ್ರೂ ದೊರಕತಕ್ಕಂಥ ಸಾಧ್ಯತೆಗಳು ಇದಾವೆ ಅಂತ ನಾವು ಹಲವಾರು ಕೇಸ್ಗಳು ಮಾಡಿದಾಗ ಏರಲ್ಲಿ ಸಿಗಲೇ ಇಲ್ಲ. ಬಹಳ ವರ್ಷಗಳಲ್ಲಿ ನಾವು ಎಕ್ಸೂಮ್ ಮಾಡಿದಂತ ಬಾಡಿಗಳಲ್ಲಿ ನಮಗೆ ಬೋನ್ ಮೆರೋನಲ್ಲಿ ಸಿಕ್ಕಿದೆ, ಮತ್ತೆ ಬೇರೆ ಬೇರೆ ಕಡೆ ನಮ್ಗೆ ಸ್ವಲ್ಪ ಸಿಕ್ಕಿದೆ, ಅವ್ರಿಗೆ ಬೇರೆ ಕಡೆ ಎಲ್ಲೂ ಸಿಗ್ಲಿಲ್ಲ. ಆ ಕಾರಣಕ್ಕೆ ನನ್ನ ಲೆಕ್ಕದಲ್ಲಿ ಅಷ್ಟಕ್ಕೆ ಸೆಕ್ಸ್ ಡಿಟರ್ಮಿನೇಷನ್ ಮಾಡಿಸ್ಬೋದು, ಏಜ್ ಗ್ರೂಪ್ ಕಂಡುಹಿಡಿಬಹುದು, ಮತ್ತೆ ನೆಕ್ಸ್ಟ್ ಇವ್ನ್ ಯಾರು ಅಂತ ಪತ್ತೆ ಮಾಡುವಂತದ್ದು ಇನ್ನೊಂದು ದೊಡ್ಡ ಸವಾಲಲ್ಲ. ಅದು ಇವ್ನ್ ಯಾರು ಅನ್ನುವಂಥದ್ದು ಒಂದ್ ಸವಾಲು, ಮತ್ತೆ ಕಾಸ್ ಆಫ್ ಡೆತ್ ಇನ್ನೊಂದ್ ಸವಾಲು. ಎರಡು ಸವಾಲುಗಳು ಚೈನಾ ವಾಲ್ ತರ ಆಗ್ಬಿಡುತ್ತೆ, ಮುಂದೆ ಬಂದು ನಿಂತ್ಕೊಬಿಡುತ್ತೆ ಅದು ನಮ್ಗೆ ತನಿಖಾ ಕಾಲದಲ್ಲಿ. ಅದನ್ನ ಮೀರಿ ನಾವ್ ಹೆಂಗ್ ಹೋಗ್ತೀವಿ ಅನ್ನೋದು ಇಟ್ ಈಸ್ ಒಂಥರ ಇನ್ವಿಸಿಬಲ್ ಥಿಯರಿ. ಈಗ ನಮ್ಗೆ ವಿಸಿಬಲ್ ಥಿಯರಿ ಅಲ್ಲ ಈಗ. ಆ ಕಾರಣಕ್ಕೆ ನೋಡ್ಬೇಕು ನಮಗೆ ಈ ತನಿಖೆನಲ್ಲಿ ಈ ಮಟ್ಟಕ್ಕೆ ನನ್ನ ಲೆಕ್ಕದಲ್ಲಿ ಮಾಡ್ಬೋದು. ಯಾಕೆಂದ್ರೆ ಪೊಲೀಸರು ಸಿಕ್ಕಾಪಟ್ಟೆ ಸಮರ್ಥರಿದ್ದಾರೆ, ಮಾಡ್ತಾರೆ. ಆಮೇಲೆ ಅಷ್ಟೇ ತರ ಫಿಸಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡ್ಬೇಕಲ್ಲ ನಾವು. ಅವ್ನ ಬಾಡಿ ಏನ್ ಅವ್ನ ಒಬ್ಬನೇ ಹೊತ್ಕೊಬರ್ಕಾಗ್ತದ ತಲೆ ಮೇಲೆ? ಬಾಡಿ ಎತ್ಕೊಬರ್ತಕ್ಕಂಥವ್ರು ಸುಮಾರು ಜನ ಇರ್ತಾರಲ್ಲ. ಆ ಬಾಡಿ ಎಲ್ಲಿಂದ ಎತ್ಕೊಂಡ್ ಬಂದ, ಯಾರು ಸಪೋರ್ಟ್ ಮಾಡಿದ್ರು, ಅವನೇ ತಲೆ ಮೇಲೆ ಏನು ವಿಕ್ರಮಾದಿತ್ಯ ಹೊತ್ಕೊಂಡ್ ಬಂದ್ ತಗೊಬಂದ್ ಗುಂಡಿ ಹೊಡಿಕಾಗ್ತದ? ಗುಂಡಿ ಹೊಡೆದವ್ರು ಯಾರಾದ್ರೂ ಇರ್ಬೇಕಲ್ಲ, ಅದನ್ನಾದ್ರೂ ಹೇಳ್ಬೇಕಲ್ಲ, ಸರ್ ಇಂಥ ಊರ್ನವ್ರು ಇಂಥವ್ರು ಬಂದು ಗುಂಡಿ ಹೊಡ್ಕೊಡ್ತಿದ್ರು ನಮ್ಗೆ ಏನ್ಬಿಟ್ಟು ಅಂತ. ಈ ಎಲ್ಲಾ ಉಪಕ್ರಮದ ಕೊರಾಬರೇಟಿವ್ ಎವಿಡೆನ್ಸ್ಗಳು, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ಗಳು ಪೂರಕವಾಗಿ ಬೇಕಲ್ಲ. ನಿಜ. ನೋಡೋಣ ಯಾವ ರೀತಿಯಾಗಿ ಈ ಒಂದು ತನಿಖೆ ನಡೆಯುತ್ತೆ ಅನ್ನುವಂಥದ್ದು. ಎಲ್ಲರಿಗೂ ಕೂಡ ಕುತೂಹಲ, ಸತ್ಯಾಸತ್ಯತೆ ಹೊರ ಬರಲಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಎಸ್ ಕೆ ಉಮೇಶ್ವರ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಧರ್ಮಸ್ಥಳದಲ್ಲಿ ಮತ್ತೆ ಶುರುವಾಯಿತು ಮಳೆ. ಈಗ ಬೆಳಗ್ಗೆ ಉತ್ಖನನ ಆರಂಭ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಮಳೆ ಆಗಿತ್ತು, ಮಳೆ ಅಡ್ಡಿ ಆಗ್ತಾ ಇತ್ತು. ಜೊತೆಗೆ ಛತ್ರಿ ಹಿಡ್ಕೊಂಡು ಉತ್ಖನನ ಕಾರ್ಯವನ್ನು ಆರಂಭ ಮಾಡಿದ್ರು. ಇದೀಗ ಉತ್ಖನನ ಕಾರ್ಯಕ್ಕೆ ಮತ್ತೆ ಮಳೆ ಅಡ್ಡಿಯಾಗಿದೆ. ನಿರಂತರವಾಗಿ ಆ ಭಾಗದಲ್ಲಿ ಹಲವು ದಿನಗಳಿಂದಲೂ ಕೂಡ ಮಳೆ ಬರ್ತಾನೇ ಇದೆ. ಈಗ ಈ ಒಂದು ಮಳೆ ಮತ್ತೆ ಉತ್ಖನನ ಕಾರ್ಯಕ್ಕೆ ಅಡ್ಡಿಯಾಗಿದ್ದು ಉತ್ಖನನಕ್ಕೆ ಸಿದ್ಧವಾಗಿ ನಿಂತಿದೆ ಹಿಟಾಚಿಯ ಒಳಗಡೆ ಈಗಾಗಲೇ ಅದನ್ನು ಮೂವ್ ಮಾಡೋದಕ್ಕೂ ಕೂಡ ರೆಡಿ ಆಗಿದ್ದಾರೆ ಕಾರ್ಮಿಕರು. ಆದರೆ ಇದೀಗ ಮಳೆ ಅಡ್ಡಿ ಆಗ್ತಾ ಇದೆ. ಮತ್ತೆ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಇನ್ನಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಈಗಾಗಲೇ ಉತ್ಖನನ ಆರಂಭ ಮಾಡುವ ಸಂದರ್ಭದಲ್ಲೂ ಕೂಡ ಮಳೆ ಆಯಿತು, ಛತ್ರಿ ಹಿಡ್ಕೊಂಡೆ ಒಂದಷ್ಟು ಕೆಲಸವನ್ನ ಮಾಡಿದ್ರು. ಇದೀಗ ಮತ್ತೆ ಮಳೆ ಬರ್ತಾ ಇದೆಯಾ? ಈಗ ಸ್ವಲ್ಪ ಹೊತ್ತು ಅಂದ್ರೆ ಡಿಲೇ ಮಾಡುವಂತಹ ಸಾಧ್ಯತೆಗಳು ಇದೆಯಾ, ಹೇಗೆ? ಸುಮಾರು 4 ಫೀಟ್ನಷ್ಟು ಅಡಿಗೆ ಮಾನವ ಶ್ರಮದ ಮೂಲಕವಾಗಿ ಡಿಗ್ ಮಾಡಿದ್ರು. ಆನಂತರವಾಗಿ ಇಡೀ ಗುಂಡಿಯಲ್ಲಿ ನೀರು ತುಂಬಿಕೊಂಡಂತ ಕಾರಣಕ್ಕಾಗಿ JCBಯನ್ನ ತರಲಾಯಿತು. ಆದ್ರೆ ದುರಾದೃಷ್ಟ ಈಗ ಮತ್ತೆ ಜೋರಾಗಿ ಮಳೆ ಸುರಿತಾ ಇರುವಂತದ್ದು ಇದು ಕಾರ್ಯಾಚರಣೆಗೆ ಸತತವಾಗಿ ಅಡ್ಡಿಯನ್ನು ಉಂಟು ಮಾಡ್ತಾ ಇದೆ. ಯಾಕಂದ್ರೆ 12 ಗಂಟೆಗೆ ಕಾರ್ಮಿಕರು ಬಂದು ಡಿಗ್ ಮಾಡೋಕೆ ಆರಂಭವಾದಂತಹ ಸಂದರ್ಭದಲ್ಲಿ ಕೂಡ ಜೋರಾಗಿ ಮಳೆ ಸುರಿದಿತ್ತು. ಸುಮಾರು 10 ನಿರಂತರವಾಗಿ ಮಳೆಯಾಗಿತ್ತು. ಹಾಗಾಗಿ ಕಾರ್ಯಾಚರಣೆಗೆ ಅಡ್ಡಿಯಾಗಿತ್ತು. ಸದ್ಯ ಅವೆಲ್ಲವನ್ನ ಮೀರಿ ಇದೀಗ ಮೋಡ ಕವಿದ ವಾತಾವರಣ ಇದ್ದು ಕೂಡ JCB ಮೂಲಕವಾಗಿ
ಡಿಗ್ ಮಾಡೋಕೆ ಎಲ್ಲ ರೀತಿಯ ತೀರ್ಮಾನವನ್ನು ಮಾಡಿತ್ತು ಮತ್ತು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತೆ ಜೆಸಿಬಿ ಕೂಡ ತಯಾರಾಗಿ ನಿಂತಿರುವಂತದ್ದು. ಆದ್ರೆ ಈ ಧರ್ಮಸ್ಥಳದ ಭಾಗದಲ್ಲಿ ಮತ್ತೆ ಮಳೆ ಇರುವಂತದ್ದು, ಜೋರಾಗಿ ಮಳೆ ಸುರಿಯುತ್ತಿರೋ ಕಾರಣಕ್ಕಾಗಿ ಜೆಸಿಬಿ ಕಾರ್ಯಾಚರಣೆಗೂ ಸ್ವಲ್ಪ ಮಟ್ಟಿಗೆ ಅಡ್ಡಿ ಉಂಟಾಗ್ತಾ ಇದೆ. ಆದ್ರೆ ಮಳೆ ಬಿಡುವನ್ನ ಕೊಟ್ಟ ನಂತರವಾಗಿ ಮತ್ತೆ ಡಿಗ್ ಮಾಡ್ಲಿಕ್ಕೆ ಆರಂಭಗೊಳ್ಳುತ್ತೆ. ನೀವು ದೃಶ್ಯಗಳಲ್ಲಿ ಗಮನಿಸಿ ಹೋದ್ರೆ ಡಿಐಜಿ ಅನುಚೇತ್ ಅವರು ಕೂಡ ಈಗ ಊಟದ ವಿರಾಮದ ಬಳಿಕ ಬಂದಿರುವಂತದ್ದು. ಸದ್ಯ ಸ್ನಾನಘಟ್ಟದ ಬಳಿ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್, ಡಿಐಜಿ ಅನುಚೇತ್ ಈಗಾಗಲೇ ತಂಡಕ್ಕೆ ಹಾಜರಾಗಿದ್ದಾರೆ. ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ಎಲ್ಲರೂ ಕೂಡ ಈಗ ಅನುಚೇತ್ ಅವರ ಬರುವಿಕೆಗೆ ಕಾಯ್ತಾ ಇದ್ರು. ಸದ್ಯ ಅನುಚೇತ್ ಅವರು ಬಂದಿದ್ದಾರೆ. ಕೆಲವೇ ಕ್ಷಣದಲ್ಲಿ ಜೆಸಿಬಿ ಮೂಲಕವಾಗಿ ಡಿಗ್ ಮಾಡುವಂತಹ ಪ್ರಕ್ರಿಯೆಗೆ ಚಾಲನೆ ಸಿಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು.